ಬೆಂಗಳೂರಿನಿಂದ ಟ್ರೈನ್ ಮೂಲಕ ಅಥವಾ ಬಸ್ ಮೂಲಕ ಲೇಪಾಕ್ಷಿಯನ್ನು ತಲುಪಬಹುದು. ಮೊದಲಿಗೆ ಬೆಂಗಳೂರು ಮೆಜೆಸ್ಟಿಕ್ನಿಂದ ಟ್ರೈನ್ಗೆ ಹೊರಟ್ರೆ ನೀವು ಹತ್ತಿದ್ರೆ ಇಂದೂಪುರ ಇಳ್ಕೋಬೇಕು. ಇಂದೂಪುರ ಇಳ್ಕೊಂಡು ಅಲ್ಲಿಂದ ಆಟೋಗಳು ಹೋಗುತ್ತೆ. ಬಸ್ಗಳ ಸಂಖ್ಯೆ ಕಡಿಮೆ ಇದೆ, ಹಾಗಾಗಿ ಆಟೋಗಳಲ್ಲಿ ಲೇಪಾಕ್ಷಿಗೆ ಹೋಗಬೇಕು. ಲೇಪಾಕ್ಷಿ ನೋಡಿಕೊಂಡು ಮತ್ತೆ ವಾಪಸ್ ಬರಬೇಕಾದ್ರೆ ಲೇಪಾಕ್ಷಿಯಿಂದ ಇಂದೂಪುರಕ್ಕೆ ಆಟೋದಲ್ಲಿ ಬರಬೇಕು. ಆಟೋದಲ್ಲಿ ಬಂದು ಮತ್ತೆ ಇಂದೂಪುರದಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಬರಬೇಕು. ಈ ಇಂದೂಪುರದಿಂದ ಬರಬೇಕಾದ್ರೆ ವಿದುರಾಶ್ವತ್ಥ ಇದೆ. ವಿದುರಾಶ್ವತ್ಥನ ನೀವು ಕವರ್ ಮಾಡಿಕೊಂಡು ನೋಡಿಕೊಂಡು ಬರ್ಬೋದು. ಈ ನಂದಿ ನೋಡ್ತಾ ಇದ್ದೀರಲ್ಲ, ಈ ನಂದಿ ಲೇಪಾಕ್ಷಿ ಎಲ್ಲೇ ಅತ್ಯಂತ ದೊಡ್ಡ ನಂದಿ ವಿಗ್ರಹ. ಇದು 16 ಅಡಿ ಎತ್ತರ, 27 ಅಡಿ ಉದ್ದ ಇದೆ. ಇದು ಭಾರತದಲ್ಲಿಯೇ ಅತಿ ಎತ್ತರವಾದ ನಂದಿಯ ವಿಗ್ರಹ. ಇದು ಶೈವರ ಅಜಂತ ಎಂದು ಪ್ರಸಿದ್ಧವಾಗಿರುವ ಲೇಪಾಕ್ಷಿ ದೇವಾಲಯವು ವಿಜಯನಗರ ಕಾಲದ ಶಿವ ಪುರಾಣ ಚಿತ್ರಗಳನ್ನು ಹೊಂದಿದೆ. ಹಂಪೆಯ ವಿರೂಪಾಕ್ಷ ದೇವಾಲಯದ ಕಲ್ಯಾಣ ಮಂಟಪದ ಮೇಲ್ಛಾವಣಿಯಲ್ಲಿ ದಶಾವತಾರ ಮತ್ತು ಗಿರಿಜಾ ಕಲ್ಯಾಣಕ್ಕೆ ಸಂಬಂಧಿಸಿದ ದೃಶ್ಯಗಳನ್ನು ಚಿತ್ರಿಸಲಾಗಿದೆ. ಇದಿಷ್ಟು ಲೇಪಾಕ್ಷಿ ವಿವರ. ನೀವು ಹೋಗೋದಾದರೆ ಮಾರ್ನಿಂಗ್ ಟೈಮ್ ಹೋಗಿ ನೋಡ್ಕೊಂಡು ಬಂದರೆ ಬೆಟರು. ಒಂದು 10-11 ಗಂಟೆ ಮೇಲೆ ಹೋದರೆ ತುಂಬ ಬಿಸಿಲಿರುತ್ತೆ, ನೋಡೋದಕ್ಕೆ ಕಷ್ಟ ಆಗ್ಬೋದು. ಈ ಬಸವಣ್ಣನ ಕೆತ್ತನೆಯನ್ನು ನೋಡ್ತಾ ಇದ್ದೀರಾ. ತುಂಬ ಸುಂದರವಾದ ಕೆತ್ತನೆಯ ಕೆಲಸ. ಒಂದೇ ಶಿಲೆಯಲ್ಲಿ ಕಲ್ಲಿನಲ್ಲಿ ಕೆತ್ತಿದಂತಹ ಬಸವಣ್ಣನ ವಿಗ್ರಹ ಇದು. ಇವನ್ ನೋಡ್ರಿ, ಬ್ಯಾಗ್ ಎಳ್ಕೊಂಡು ಬರ್ತಾ ಇದ್ದಾನೆ. ರಚಿಸ್ ಹೇಳ್ಕೊಂಡು ಬಾ ಅಂತ ಹೇಳಿದ್ರೆ ಸಾಕು, ಹೇಳ್ಕೊಂಡು ಬರ್ತಾ ಇದ್ದಾನೆ. ನೋಡಿ ಬಸವಣ್ಣನ ವಿಗ್ರಹ ತುಂಬ ದೊಡ್ಡದಾಗಿದೆ. ಒನ್ ಡೇ ನೀವು ಬೆಂಗಳೂರಿಂದ ಹೋಗಿ ನೋಡ್ಕೊಂಡು ಬರೋದಕ್ಕೆ ಬೆಸ್ಟ್ ಪ್ಲೇಸ್ ಲೇಪಾಕ್ಷಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.